ಗ್ಲೋಬಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಈ ಸಂಚಿಕೆಯಲ್ಲಿ ನಿಮಗೆ ಹೇಳಿದ ಹಾಗೆ ವೈ ಆರ್ ಸ್ವಾಮಿಯವರ ಒಂದು ಬಹಳ ಮುಖ್ಯವಾದ ಸಿನಿಮಾ, ನನಗೆ ಬಹಳ ಇಷ್ಟವಾದ ಸಿನಿಮಾ. ಈ ಸಿನಿಮಾ ಹಿಂದಿನ ಅನೇಕ ಕಥೆಗಳು ನಾನು 3 ಜನರ ಬಾಯಲ್ಲಿ ಕೇಳಿದ್ದೀನಿ. ಒಬ್ಬರು ರಾಜ್ಕುಮಾರ್ ಅವರು ಸ್ವತಃ ನನಗೆ ಕಥೆಗಳನ್ನು ಹೇಳಿದರು, ಇನ್ನೊಂದು ಶಿವರಾಮ್ ಅವರು ಕಥೆಗಳನ್ನು ನನಗೆ ಹೇಳಿದರು, ಕುಣಿಗಲ್ ನಾಗಭೂಷಣ್ ಅವರು ಈ ಸಿನಿಮಾದ ಸಹ ನಿರ್ದೇಶಕರು, ಅವರು ಸೊಗಸಾದ ಕಥೆಗಳನ್ನು ಹೇಳಿದರು. ಇದರ ನಿರ್ಮಾಣವಾಗುವ ಹಿನ್ನೆಲೆಯ ಕಥೆಗಳನ್ನು ಆರ್ ಎನ್ ಜಯಗೋಪಾಲ್ ಅವರು ನನಗೆ ಹೇಳಿದರು. ನಾನು ಈ 4 ಕಥೆಗಳನ್ನು ಸೇರಿಸಿ ಯಾವ್ಯಾವುದು ಮುಖ್ಯವನ್ನಿಸುತ್ತೋ ಅದನ್ನು ಹೇಳಿದ್ದೀನಿ. ಇದು ನಾನು ಕೇಳಿದ ಕಥೆಗಳು. ನಾನು ಹೇಳಿದಾಗೆ ಈ ಸಿಪಾಯಿ ರಾಮು ನುಗ್ಗೇಹಳ್ಳಿ ಪಂಕಜ ಅವರ ಬರಲ್ಲ ಇನ್ನು ಯಮುನೆ ಎನ್ನುವ ಕಾದಂಬರಿಯನ್ನು ಆಧರಿಸಿದಂತಹದ್ದು. ನುಗ್ಗೇಹಳ್ಳಿ ಪಂಕಜ ಅವರು ನಮ್ಮ ಜೊತೆಗೆ ಇವತ್ತಿಗೂ ಇರ್ತಕ್ಕಂತಹ ಹಿರಿಯ ಲೇಖಕಿ. 97 ವರ್ಷ ಅವ್ರಿಗೆ ಇವತ್ತು. ಶತಕದ ಅಂಚಿನಲ್ಲಿ ನಮ್ಮ ಜೊತೆಗಿದ್ದಾರೆ. ಮತ್ತು ನಾನು ಮಲ್ಲಿಗೆಯ ಆರಂಭದ ದಿವಸದಿಂದಲೂ ನನಗೆ ಅನೇಕ ಒಳ್ಳೆಯ ಕಥೆಗಳನ್ನು ಕೊಟ್ಟರು. ಮಂಗಳದಲ್ಲಿದ್ದಾಗಲೂ ಕೊಟ್ಟರು. ನಾನು ಎಲ್ಲೆಲ್ಲಿ ಕೆಲಸ ಮಾಡಿದರು ನನಗೆ ನುಗ್ಗೇಹಳ್ಳಿ ಪಂಕಜ ಅವರು ಮತ್ತು ಮಲ್ಲೇಶ್ವರಂನ 8ನೇ ಅಡ್ಡ ರಸ್ತೆಯ ಗಾಂಧಿ ಸಾಹಿತ್ಯ ಸಂಘದ ಪಕ್ಕದಲ್ಲಿ ಇದ್ದಂತಹ ಅವರು ಭಾಳ ಪುರಾತನವಾದ ಮನೆ. ಆ ಮನೆಗೆ ಬಹಳ ಆ್ಯಂಟಿಕ್ ಲಕ್ಷಣಗಳಿತ್ತು. ಇವತ್ತು ಆ ಮನೆ ಇಲ್ಲ, ಅಲ್ಲೊಂದು ಅಪಾರ್ಟ್ಮೆಂಟ್ ಬಂದಿದೆ ಆ ಮನೆ ಇದ್ದ ಜಾಗದಲ್ಲಿ. ಅದೆಲ್ಲ ಬಹಳ ನಂಗೆ ನೆನಪುಗಳು. ನುಗ್ಗೇಹಳ್ಳಿ ಪಂಕಜ ಅವರು ಬಹಳ ಸಾಹಸಿ. ಅವರು ಬಿ ವೆಂಕಟಾಚಾರ್ಯರ ಮರಿ ಮೊಮ್ಮಗಳು. ಮರಿತಾತನ ಎಲ್ಲ ಲಕ್ಷಣಗಳು ಅವ್ರಿಗೆ ಬಂದಿತ್ತು. ಅವರು ಬಹಳ ಸಾಹಸಮಯ ಕಾದಂಬರಿಗಳನ್ನು ಬರೆದರು. ಆ ಕಾಲದಲ್ಲೇ ಚಂಬಲ್ ಕಣಿವೆಯ ಕಥೆಯನ್ನು ಅವರು ಬರೆದಿದ್ರು. ಈ ಚಂಬಲ್ ಕಣಿವೆಯ ಕಥೆಯನ್ನು ನಾನು ಆಮೇಲೆ ಇದು ಸಿನಿಮಾಗೆ ಪ್ರಸಿದ್ಧವಾದ ಮಲ್ಲಿಗೆಯಲ್ಲಿ ಮತ್ತೆ ಧಾರಾವಾಹಿಯಾಗಿ ಪ್ರಕಟ ಮಾಡಿದೆ. ನಾನು ಯಾರಾದರೂ ಆ ಕಾದಂಬರಿಯನ್ನು ಓದಿದರೆ, ಸಿನಿಮಾವನ್ನು ನೋಡಿದರೆ ಇದರ ಹಿಂದೆ ಬಹಳ ಅಗಾಧವಾದ ವ್ಯತ್ಯಾಸ. ಕಾದಂಬರಿ ಬಹಳ ಒನ್ ಸೈಡೆಡ್, ಅದು ಒಂದು. ಮತ್ತು ಅದರಲ್ಲಿ ನಾಯಕನಿಗೆ ಮಹತ್ವ ಇಲ್ಲ. ನಾಯಕಿಗೆ ಯಮುನೆಗೆ ಬಹಳ ಮಹತ್ವ ಇರೋದು, ನಾಯಕ ರಾಮುಗೆ ಅಷ್ಟು ಮಹತ್ವ ಇಲ್ಲ. ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದಾರೆ. ಮತ್ತು ಅವ್ರ ಚಂಬಲ್ ಜೀವನದ ಬಗ್ಗೆ ಇದರಲ್ಲಿ ಅಂಥ ದೊಡ್ಡ ಕಥೆಗಳಿಲ್ಲ ಕಾದಂಬರಿಯಲ್ಲಿ. ಬಟ್ ಸಿನಿಮಾ ಬಹಳ ವಿಭಿನ್ನವಾಗಿ ಮೂಡಿಬಂದಿದೆ. ನಾನು ಜಯಗೋಪಾಲ್ ಸರ್ಗೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಮಿಷನ್ ಅಂದರೆ ಒಂದು ಸಾಹಿತ್ಯ ಕೃತಿಯನ್ನು ಇಷ್ಟು ಅದ್ಭುತ ಸಿನಿಮಾ ಕೃತಿಯಾಗಿ ಮಾಡೋದು ಯಾವುದಾದ್ರು ಒಂದು ಉದಾಹರಣೆ ಅಂತ ನಾವು ಟೆಕ್ಸ್ಟಾಗಿ ಹೇಳೋದಾದ್ರೆ ಅದಕ್ಕೆ ಸಿಪಾಯಿ ರಾಮು ಬಹಳ ದೊಡ್ಡ ಉದಾಹರಣೆ ಅಂಥೇಳಿ. ಅಂದರೆ ಕಾದಂಬರಿಲಿ ಯಾವುದೋ ಒಂದು ಬಂದು ಹೋಗೋ ಒಂದು ಎಳೆಯನ್ನು ಇಷ್ಟು ಅದ್ಭುತವಾದ ಕಥೆಯಾಗಿ ಆರ್ ಎನ್ ಜಯಗೋಪಾಲ್ ಕಟ್ಟಿದ್ದಾರೆ. ಇದರಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಚಿತ್ರಕಥೆ, ಸಂಭಾಷಣೆ, ಗೀತೆಗಳು 3 ಬಹಳ ವಿಶೇಷವಾದ ಪರಿಣಾಮವನ್ನು ಬೀರ್ತಕ್ಕಂತಹದ್ದು. ಮತ್ತು ಉಪೇಂದ್ರ ಕುಮಾರ್ ಅವರ ಸಂಗೀತ. ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡಾಗ ಚಂಬಲ್ ಕಣಿವೆಯಲ್ಲಿ ಹಿಂದಿ ಚಿತ್ರಗಳು ಜಾಸ್ತಿ ಚಿತ್ರೀಕರಣಗೊಂಡಿರಲಿಲ್ಲ. ಕನ್ನಡ ಸಿನಿಮಾ ಚಂಬಲ್ ಕಣಿವೆಯಲ್ಲಿ ಚಿತ್ರೀಕರಣಗೊಳ್ಳುತ್ತೆ ಅನ್ನೋದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲೇ ಬಹಳ ದೊಡ್ಡ ಸುದ್ದಿಯಾಗಿತ್ತು. ವೈ ಆರ್ ಸ್ವಾಮಿಯವರು, ಆರ್ ಎನ್ ಜಯಗೋಪಾಲ್ ಅವರು, ಆಮೇಲೆ ಆ ಸಿನಿಮಾದ ನಿರ್ಮಾಪಕರಾದ SS ಪಾಲ್ ಅವರು ಮತ್ತು ಛಾಯಾಗ್ರಾಹಕ ಚಿಟ್ಟಿ ಬಾಬು ಅವರು 4 ಜನ ಮುಂಚೆ ಹೋಗಿ ಚಂಬಲ್ ಕಣಿವೆಯಲ್ಲಿ ಎಲ್ಲೆಲ್ಲಿ ಚಿತ್ರೀಕರಣವನ್ನು ಮಾಡಬೇಕು ಅಂತ ಹೇಳಿ ಚರ್ಚೆಯನ್ನು ಮಾಡಿಕೊಂಡು ಅದಕ್ಕೆ ಅಲ್ಲಿಯ ಪೊಲೀಸ್ ಅನುಮತಿ ಜೊತೆಗೆ ಕರ್ನಾಟಕದಲ್ಲೂ ಪೊಲೀಸ್ ಅನುಮತಿ. DYSP ವರ್ಮಾ ಅವರು ಇಡೀ ಚಿತ್ರತಂಡದ ಜೊತೆಗೆ ತಮ್ಮ 500 ಜನ ಮಫ್ತಿಯಲ್ಲಿದ್ದ ಪೊಲೀಸ್ ಸಿಬ್ಬಂದಿಯೊಂದಿಗೆ ಚಿತ್ರೀಕರಣಕ್ಕೆ ಸಹಕಾರ ಕೊಟ್ಟರು. ಇವತ್ತು ನಾವು ಸಿಪಾಯಿ ರಾಮು ಏನು ನೋಡ್ತಾ ಇದ್ವಿ, ಇಷ್ಟೊಂದು ಜನರ ಸಹಕಾರದಿಂದ ಅದು ಸಾಕಾರಗೊಂಡಿರ್ತಕ್ಕಂಥದ್ದು. ಇವರೆಲ್ಲ 4 ಜನ ನೋಡ್ಕೊಂಡ್ಮೇಲೆ ಇಲ್ಲಿ ಪೊಲೀಸ್ ಇಲಾಖೆಯ ಜೊತೆಗೆ ಚರ್ಚೆ ಮಾಡಿ, ನಾನು ಜಯಗೋಪಾಲ್ ಸಂಚಿಕೆ ಬಗ್ಗೆ ಮಾತನಾಡುವಾಗ SS ಪಾಲ್ ಅವ್ರ ಬಗ್ಗೆ ಹೇಳಿದ್ದೀನಿ. ಕನ್ನಡ ಚಿತ್ರರಂಗ ಮರೆತು ಹೋದ ಬಹಳ ದೊಡ್ಡ ನಿರ್ಮಾಪಕರು ಅವರು. ಯಾಕಂದರೆ ಇಂತಹ ಅದ್ಭುತ ಕಲಾಕೃತಿಗಳು SS ಪಾಲ್ ಅವರು ಇಲ್ಲದಿದ್ದರೆ ಇನ್ಯಾರಿಗೂ ಸಾಧ್ಯ ಇರಲಿಲ್ಲ. ದುರದೃಷ್ಟವಶಾತ್ ಇವತ್ತು ನಮ್ಮಲ್ಲಿ SS ಪಾಲ್ ಅವ್ರ ಬಗ್ಗೆ ಒಂದು ಅರ್ಧ ಪುಟದ ಮಾಹಿತಿ ಕೂಡ ಎಲ್ಲೂ ಲಭ್ಯ ಇಲ್ಲ. ಅದು ನಮ್ಮ ದುರಂತ ಅಂತ ಹೇಳ್ಬೋದು. ನಾವು ವಾಣಿಜ್ಯ ಮಂಡಳಿ 75 ಪುಸ್ತಕ ಬರುವಾಗ ನಾನು ತುಂಬ ಆರ್ಗ್ಯೂ ಮಾಡಿದೆ, ಇಲ್ಲೇ SS ಪಾಲ್ ಅವ್ರ ಬಗ್ಗೆ ಮಾಡಲೇಬೇಕು ಒಂದು ಪುಸ್ತಕನ ಅಂತ. ಅದು ಬರಲಿಲ್ಲ ನಮಗೆ. ಸಿಪಾಯಿ ರಾಮು ನೋಡುವಾಗ SS ಪಾಲ್ ಯಾಕೆ ಬಹಳ ಮುಖ್ಯ, ಯಾಕಂದರೆ ದುಡ್ಡು ನೀರಿನ ಥರ ಖರ್ಚು ಮಾಡಿದ್ದಾರೆ ಈ ಥರ ಸಿನಿಮಾ ಮಾಡುವಾಗ. ಒಂದು ಪ್ರತ್ಯೇಕ ಬೋಗಿ, ತುಗುದೀಪ ಶ್ರೀನಿವಾಸು, ಶಿವರಾಮು, ಅಶ್ವತ್ತು, ಆರತಿ ಎಲ್ಲರೂ ಸೇರಿದ ಹಾಗೆ ಒಂದು ಪ್ರತ್ಯೇಕ ಬೋಗಿ, ರೈಲ್ವೆ ಬೋಗಿಯನ್ನು ಚಿತ್ರತಂಡಕ್ಕಾಗಿಯೇ ಮಾಡಿಕೊಟ್ಟಿದ್ರು.
ಝಾನ್ಸಿ ರೈಲು ನಿಲ್ದಾಣದಿಂದ ಈ ಬೋಗಿ ಪ್ರತ್ಯೇಕಗೊಂಡು ಇವರು ಮೊರೆನಾ ಅಂತ ಹೇಳಿ ಈ ಸಿನಿಮಾ ಚಿತ್ರೀಕರಣಗೊಂಡಂಥ ಸ್ಥಳ. ಇಲ್ಲಿ ಟೆಂಟ್ಗಳನ್ನು ಮಾಡಿದರು. ಟೆಂಟ್ಗಳಲ್ಲಿ ಎಲ್ಲರೂ ಇರ್ತಕ್ಕಂತಹ ಇದು. ಅಲ್ಲಿ ಒಂದು ಸಲ ಈ ಟೆಂಟ್ಗಳಲ್ಲಿ ಎಲ್ಲರೂ ಮಫ್ತಿ ಅಡುಗೆಯಿಂದ ಹಿಡಿದು ಎಲ್ಲರೂ ಇವರನ್ನೇ ಕರ್ಕೊಂಡೋಗಿದ್ರು. ಸೊ 3 ದಿನ ಚಿತ್ರೀಕರಣ ಆಯಿತು. ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಏಳಬೇಕು. 6 ಗಂಟೆಗೆ ಎದ್ದ ಕೂಡಲೇ ಕಾಫಿ ಬರೋದು. ಕಾಫಿ ಬಂದಮೇಲೆ 8 ಗಂಟೆಗೆ ತಿಂಡಿ. ಆಮೇಲೆ ಎಲ್ಲರೂ ದೊಡ್ಡ ದೊಡ್ಡ ತಪ್ಪಲೆಗಳಲ್ಲಿ ಬಿಸಿನೀರನ್ನು ಕಾಯಿಸ್ತಾರೆ. ಅಣ್ಣವ್ರು ಯಾವಾಗಲೂ ಹೇಳೋರು, ತುಂಬ ಬಾಯಾರಿಕೆ ಅದು ಏನು ಚಂಬಲ್ ಕಣಿವೆ ಅಂದರೆ ನಾನು 7 ರಿಂದ 8 ಲೀಟ್ರ್ ದಿನಕ್ಕೆ ನೀರು ಕುಡಿತಾ ಇದ್ದೆ ಚಂಬಲ್ ಕಣಿವೆಯಲ್ಲಿದ್ದಾಗ ಅಂಥೇಳಿ. ಅಲ್ಲಿ ವಾತಾವರಣ ಹಾಗೆ. ಆಮೇಲೆ ಕರೆಕ್ಟು 1 ಗಂಟೆಗೆ ಶೂಟಿಂಗ್ ಕಟ್ಟಾಗೋದು. 1 ಗಂಟೆಗೆ ಬಂದರೆ ಊಟ, ಮತ್ತು 3 ಗಂಟೆಯಿಂದ ಶೂಟಿಂಗು. 7 ಗಂಟೆ ಒಳಗೆ ಚಿತ್ರೀಕರಣ ಮುಗಿಬೇಕು. 4 ದಿನ ಆಗುವಾಗ ಚಿತ್ರತಂಡವ್ರಿಗೆಲ್ಲ ಒಂದು ಅಚ್ಚರಿ. ಕೆಲವರೆಲ್ಲ ಬದಲಾಗಿದ್ದರು, ಹೊಸಬರು ಬಂದಿದ್ದರು. ಏನಾಯಿತು ಅಂದಾಗ DOSP ವರ್ಮ ಹೇಳಿದ್ರಂತೆ, ಡಕಾಯಿತರು ಸೇರ್ಕೊಂಬಿಟ್ಟಿದ್ರು ಇಲ್ಲಿ ಒಳಗಡೆಗೆ. ನಾವು ಪೊಲೀಸ್ನವ್ರು ಅವ್ರನ್ನ ಪತ್ತೆ ಮಾಡಿ ಬೇರೆ ಇಟ್ವರು ಅಣ್ಣವ್ರ ಅಪಹರಣ ಕೂಡ ಯೋಚನೆ ಮಾಡ್ತಾಯಿದ್ರು ಅಂಥೇಳಿ. ಎಲ್ಲರಿಗೂ ಗಾಬರಿ ಆಗೋಯ್ತು. ಅವಾಗ ವರ್ಮ ಹೇಳಿದ್ರು, ಇಲ್ಲ ನಮ್ಮ ಪೊಲೀಸ್ ಇಲಾಖೆ ಇದನ್ನು ದೇವರಾಜ್ ಅರಸು ಮುಖ್ಯಮಂತ್ರಿಗಳೇ ನಮ್ಗೆ ಸ್ವತಃ ಹೇಳಿದ್ದಾರೆ, ಅಣ್ಣವರು ಕರ್ನಾಟಕದ ಬಹಳ ದೊಡ್ಡ ಆಸ್ತಿ, ಅವ್ರನ್ನ ಕಾಪಾಡಿಕೊಂಡು ವಾಪಸ್ ಕರ್ಕೊಂಬರೋದು ನಿನ್ನ ಜವಾಬ್ದಾರಿ ಅಂತ. ನಾವೆಲ್ಲರೂ ಜವಾಬ್ದಾರಿಯನ್ನು ತಗೊಳ್ತೀವಿ. ನಿಮ್ಮ ಪಾಡಿ ನೀವು ಚಿತ್ರೀಕರಣವನ್ನು ಮುಗಿಸಿ. ಆದರೆ ಒಂದು ಕಟ್ಟುನಿಟ್ಟು ಕಂಡೀಷನ್, ಯಾರೂ ಹಿಂದಿನಲ್ಲಿ ಮಾತಾಡಬೇಡಿ. ಯಾಕೆ ಅಂದರೆ ಹಿಂದಿನಲ್ಲಿ ನಿಮ್ಗೆ ಹಿಂದಿ ಬರ್ಬೋದು, ಅದು ಬೇರೆ ವಿಷಯ. ಇಲ್ಲಿ ಡಕಾಯಿತರು ಎಲ್ಲಿರ್ತಾರೆ? ಯಾಕಂದರೆ ನೀವು ಡಕಾಯಿತರು ಇದ್ದರು ಚಂಬಲ್ ಕಣಿವೆಯಲ್ಲಿ ಈ ಸಿನಿಮಾ ಆಗುವ ಸಂದರ್ಭದಲ್ಲಿ. ಆವಾಗ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇದ್ದರು. ಪಾರ್ವತಮ್ಮ ಇದ್ರದ್ದೊಂದು ನೆನಪು ಮಾಡ್ಕೊಳ್ಳೋರು. 7 ಗಂಟೆ ಆದಮೇಲೆ ಟೆಂಟ್ಗಳಿಂದ ಎಲ್ಲ ಬಂದು ಮಧ್ಯ ಕ್ಯಾಂಪ್ ಫೈರ್ ಥರ ಬೆಂಕಿ ಹಾಕ್ಕೊಂಡು ಎಲ್ಲರೂ ನೃತ್ಯ, ಅವರವರ ಸಂಭಾಷಣೆಗಳು ಎಲ್ಲ ಮಾಡೋರು. ಅಣ್ಣವರು ಭಾರತಮ್ಮನವ್ರಿಗೂ ಡ್ಯಾನ್ಸ್ ಮಾಡಿ ಅಂತ. ಭಾರತಮ್ಮನವ್ರು ಲೈಫಲ್ಲೇ ಯಾವತ್ತೂ ಮಾಡಿಲ್ಲ. ಅವತ್ತು ಈ ನಮ್ಮವರೇ ತಾನೇ ಅಂತ ಒಂದು ಡ್ಯಾನ್ಸ್ ಮಾಡಿದ್ರಂತೆ. ನಾನು ಅಮ್ಮಂಗೆ ಹೇಳ್ತಾಯಿದ್ದೆ, ಅಮ್ಮ ನಾವು ನೋಡಬೇಕಾಗಿತ್ತಲ್ಲ, ಅದನ್ನು ಯಾರೂ ರೆಕಾರ್ಡು ಮಾಡಿಲ್ವಲ್ಲ ಅಂತ. ಗೊತ್ತಿಲ್ಲ, ಅದೊಂದು ಭಾಳ ವಿಶೇಷವಾದ ಸಂಗತಿ ಅಂತ ನನಗೆ. ಅಣ್ಣವ್ರಲ್ಲ, ಪಾರ್ವತಮ್ಮನವರೇ ಹೇಳಿದಂಥ ಸಂಗತಿ. ಒಂದು 2-3 ಬಹಳ ವಿಶೇಷವಾದ ಸಂಗತಿ ಅಣ್ಣವ್ರ ನೆನಪಲ್ಲಿ ಉಳ್ಕೊಂಡಿದ್ದಂಥದ್ದು ಇದು. ಅಲ್ಲಿ ಶೀತಲ್ ಮಾತಾ ದೇವಸ್ಥಾನ ಬಹಳ ಪ್ರಸಿದ್ಧವಾದಂತಹದ್ದು. ಒಂದು ಸಲ ಇವರು ಚಿತ್ರೀಕರಣ ಮಾಡ್ತಾಯಿದ್ದಾರೆ. ತುಗದೀಪ ಶ್ರೀನಿವಾಸ್ ಬಹಳ ಮುಖ್ಯವಾದ ದೃಶ್ಯ. ಯಾರೋ ಆ ಶೀತಲ್ ಮಾತಾ ದೇವಸ್ಥಾನದಲ್ಲಿ ಗಂಟೆ ಹೊಡಿತಾನೆ ಇದ್ರಂತೆ. ಇವರು ಎಷ್ಟೊತ್ತು ಗಂಟೆ ವೈಆರ್ ಸ್ವಾಮಿಯವ್ರಿಗೆ ಬಹಳ ಕೋಪ ಬಂತು. ಎಷ್ಟೊತ್ತು ಗಂಟೆ ಹೊಡಿತಾರೆ, ನಿಲ್ಸಯ್ಯ ನಾವು ಶೂಟಿಂಗ್ ಮಾಡ್ತಾಯಿದ್ದೀವಿ ಅಂದ್ರಂತೆ. ಗಂಟೆ ಹೊಡಿಯೋದು ನಿಲ್ತಂತೆ. ಗಂಟೆ ಹೊಡೆಯೋದು ನಿಂತರೆ ಕ್ಯಾಮ್ರಾ ವರ್ಕ್ ಆಗೋದು ನಿಲ್ತಂತೆ. ಇವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕ್ಯಾಮ್ರಾ ಚಾಲೂ ಆಗಲಿಲ್ಲಂತೆ. ಮತ್ತೆ ಇವರು ಮದ್ರಾಸ್ನಿಂದ ಫ್ಲೈಟಲ್ಲಿ ಇನ್ನೊಂದು ಕ್ಯಾಮ್ರಾ ತರಿಸಿ ಶೂಟಿಂಗ್ ಮಾಡಬೇಕು. ಈ ಶೀತಲ್ ಮಾತಾ ದೇವಸ್ಥಾನವನ್ನು ಕಟ್ಟಿದಂಥವನು ಲಾರೆನ್ಸ್ ಸಿಂಗ್ ಅಂತ. ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದ ಕಾಲ. ಈ ಲಾರೆನ್ಸ್ ಸಿಂಗು ಅವನ ಸಹಚರರೆಲ್ಲರೂ ಪೊಲೀಸ್ ಕಸ್ಟಡಿಗೆ ಸಿಕ್ಕಾಕೊಳ್ತಾರೆ. ಅವ್ರನ್ನ ಬಿಡಿಸೋದಕ್ಕೆ ಇವನು ಏನು ಬಹಳ ಪ್ರಯತ್ನ ಪಟ್ಟರು ಬಿಡಿಸೋದಕ್ಕಾಗಲ್ಲ. ಅದಕ್ಕೆ ಅವನೊಂದು ಹರಕೆ ಹೊತ್ಕೊಳ್ತಾನೆ ಶೀತಲ್ ದೇವಿಗೆ, ನಾನೊಂದು ಮಂದಿರ ಕಟ್ಟಿಸ್ತೀನಿ, ನೀನು ನಮ್ಮವರೆಲ್ಲ ಬಿಡುಗಡೆ ಆಗೋದಕ್ಕೆ ಅವಕಾಶ ಕೊಟ್ಟರೆ ಅಂಥೇಳಿ. ಲಾರೆನ್ಸ್ ಸಿಂಗ್ ಮಂದಿರ ಕಟ್ಟುವ ಕೆಲಸ ಶುರುವಾದಾಗೆಲ್ಲ ಪೊಲೀಸ್ ಎಲ್ಲರೂ ಅಲರ್ಟ್ ಆಗ್ತಾರೆ. ಆದರೆ ಲಾರೆನ್ಸ್ ಸಿಂಗ್ ಬಂದೇ ಬರ್ತಾನೆ ದೇವಸ್ಥಾನದ ಉದ್ಘಾಟನೆಗೆ. ಆವಾಗ ಆ ಕಾಲಕ್ಕೆ 1970ರ ದಶಕದಲ್ಲಿ 10 ಲಕ್ಷ ಇತ್ತು ಅವನ ತಲೆ ಮೇಲೆ. ಸರಿ, ಎಲ್ಲರೂ ಒಂದು 1000 ಜನ ಪೊಲೀಸ್ನವರು, ಒಂದು 500 ಜನ ಮಫ್ತಿಯಲ್ಲಿ ಎಲ್ಲರೂ ಕಾಯ್ಕೊಂಡಿರ್ತಾರೆ. ದೇವಸ್ಥಾನ ಉದ್ಘಾಟನೆ ಆಗುತ್ತೆ, ಮಂಗಳಾರತಿ ಆಗುತ್ತೆ. ಎಲ್ಲೆಲ್ಲೂ ಲಾರೆನ್ಸ್ ಸಿಂಗ್ ಬರಲ್ಲ. ಮಂಗಳಾರತಿ ಎಲ್ಲ ಆದಮೇಲೆ ಆ ಪುರೋಹಿತರು ಬೆಟ್ಟದ ಆ ಕಡೆ ಹೋಗ್ಬಿಟ್ಟು ಕೂಗಿ ಹೇಳ್ತಾರೆ, ಪೊಲೀಸರೇ ನನಗೆ ಗೊತ್ತು ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂಥೇಳಿ, ಆದರೆ ನಿನ್ನೆಯಿಂದಲೂ ಪುರೋಹಿತನಾಗಿ ನಾನು ನಿಮ್ಮ ಎದುರಿಗೆ ಇದ್ದೆ, ನೀವು ಯಾರೂ ನನ್ನನ್ನು ಗುರುತಿಸಲಿಲ್ಲ, ಹಿಡಿಲಿಲ್ಲ ಅಂಥೇಳಿ ಬೆಟ್ಟದಿಂದ ಕೆಳಗೆ ಬಿದ್ದು ತಪ್ಪಿಸ್ಕೊಂಡಂತ. ಅದು ಆ ಕಾಲದ ದಂತಕತೆ. ಅದನ್ನು ಅಣ್ಣವ್ರು ನನಗೆ ಹೇಳಿದ್ದು. ಇಲ್ಲಿ ಈ ಸಿನಿಮಾದ ಶೂಟಿಂಗ್ ಎಲ್ಲ ಆಗಿದೆ. ಇನ್ನೊಂದು ನಿಮಗೆ ಅಶ್ವಥ್ ಮತ್ತು ಅಣ್ಣವರು ಹರಿಸಿಂಗ್ ಮತ್ತು ರಾಮ್ ಜೈಲಿನಲ್ಲಿ ಪರಸ್ಪರ ಭೇಟಿ ಆಗ್ತಾರೆ, ತಪ್ಪಿಸ್ಕೊಳ್ಬೇಕು ಅಂದ್ಕೊತಾರೆ. ಒಂಟೆ ಮೇಲೆ ಕುತ್ಕೊಂಡು ಬರ್ತಾರೆ. ಅದು ನಿಮ್ಗೆ ಗೊತ್ತಿದೆ ಆ ಕತೆ. ಒಂಟೆ ಮೇಲೆ ಕುತ್ಕೊಂಡು 2 ಒಂಟೆಗಳು ಬರುತ್ತೆ. ಒಂಟೆಗಳು ಬಂದಾಗ ಅಲ್ಲೆಲ್ಲೋ ಒಂದು ಕಡೆ ನಿಲ್ಲಿಸಿ ಆ ಒಂಟೆಯನ್ನು ಇವ್ರಿಗೆ ಬಾಡಿಗೆ ಕೊಟ್ಟಿರ್ತಾರಲ್ಲ, ಅವನು ಅಣ್ಣವ್ರ ಹತ್ರ ಹೇಳಿದ್ನಂತೆ, ನಾನು ಯಾರು ಗೊತ್ತಾ ನಿಮಗೆ ಅಂತ. ಅವರು ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ ಅಂತ.
ನಾನು ಧೀರೇಂದ್ರ ಸಿಂಗ್ ಅಂಥೇಳಿ ಒಟ್ಟು 78 ಜನನ ಕೊಲೆ ಮಾಡಿದ್ದೀನಿ ನಾನು ಅಂದರೆ. ಅಣ್ಣವ್ರಿಗೆ ಗಾಬರಿ ಆಗೋಯ್ತಂತೆ. ಇಲ್ಲೇ ನೀನೇನೇ ಮಾಡ್ತಾಯಿದ್ದೆ, ಇಲ್ಲೆಲ್ಲ ನೀವೇನು ಭಯ ಪಡಬೇಡಿ, ನಾನು ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಶರಣಾಗತರಾಗಿದ್ದೀವಿ, ಈಗ ಮುಖ್ಯವಾಹಿನಿಗೆ ಬಂದಿದ್ವಿ, ನಾನು ಈ ಒಂಟೆಯನ್ನು ಈಗ ಎಲ್ಲರಿಗೂ ಬಾಡಿಗೆ ಕೊಡೋ ಕೆಲಸ ಮಾಡ್ತಾಯಿದ್ದೀನಿ, ನಾನು ಡಕಾಯ್ದಾಗಿದೆ ಅನ್ನೋಕ್ಕೆ ಸಾಕ್ಷಿ ತೋರಿಸ್ತೀನಿ ಅಂತ ಪಂಚೆ ಹೆಂಗೆ ತೋರಿಸಿದಂತೆ. ಸುಮಾರು ಒಂದು 10 ಗುಂಡುಗಳು ಬಿದ್ದಿದ್ದ ಗುರುತು ಅಲ್ಲಿ ಇತ್ತಂತೆ. ಇದೊಂದು ಬಹುಶಃ ಯಾವಾಗಲೂ ನಾನು ಮರೆಯೋಕ್ಕಾಗದ ಘಟನೆ ಅಂತ ಹೇಳೋರು. ಇನ್ನೊಂದು ಅಣ್ಣವರು ಶೂಟಿಂಗ್ನಲ್ಲಿ ಮುಗಿಸ್ಕೊಂಡು ಭಾಳ ಒಂದು ಮನಸ್ತಾಪದ ಸನ್ನಿವೇಶ ತುಗದೀಪ ಶ್ರೀನಿವಾಸ್ಗೂ ಮತ್ತು ಅಣ್ಣವ್ರಿಗೂ ಆ ಸಿನಿಮಾದಲ್ಲಿ ಆಗೋದು. ಅಶ್ವಥ್ ಹತ್ರ ಬಂದು ಮಾತಾಡ್ತಾರೆ, ಈ ಸಿನಿಮಾ ನೋಡಿದ್ರೆ ನಿಮಗೆ ಆ ಸನ್ನಿವೇಶ ಸಿಕ್ಕತ್ತೆ. ಬಂದಾಗ ಇದ್ದಕ್ಕಿದ್ದಂಗೆ ಗುಂಪಿನ ಚಿತ್ರೀಕರಣ ಅಲ್ಲೂ ಕೂಡ ನೋಡೋರು ಇದ್ದೇ ಇರ್ತಾರೆ ಎಲ್ಲ ಊರುಗಳೆಲ್ಲ. ಅವನು ಬಂದಂತೆ, ಬಂದ್ಬಿಟ್ಟು ನೀವೇನ ರಾಜ್ಕುಮಾರ್ ಅಂತ ಹಿಂದಿನಲ್ಲಿ ಕೇಳಿದ. ಹೌದು ಹೌದು ಅಂದರೆ, ವೈಆರ್ ಸ್ವಾಮಿಯವ್ರ ಹತ್ರ ಹೇಳಿ ತುಂಬ ಒಳ್ಳೆ ಕಲಾವಿದನನ್ನು ಮಾಡಿದಿರಿ, ಯಾವ ಡಕಾಯಿತರು ಕೂಡ ಇಷ್ಟು ಅದ್ಭುತವಾಗಿ ಹಿಂಗೆ ಅಂತ ಅನ್ಸೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವರು ಅಂತ ಹೇಳಿ ಅಭಿನಂದನೆ ಹೇಳಿ ಹೋದನಂತೆ. ಅವ್ರು ಹೋದ ಮೇಲೆ DYSP ವರ್ಮಾ ಅವರು ವೈಆರ್ ಸ್ವಾಮಿಗೆ ಹೇಳಿದ್ರಂತೆ, ಅವನು ಯಾರು ಗೊತ್ತಾ ನಿಮಗೆ ಅಂತ. ಇಲ್ಲ ಗೊತ್ತಿಲ್ಲ ಸರ್. ಅವನು ಮಧು ಸಿಂಗ್ ಅಂತ ಹೇಳಿ MBBS MD ಡಾಕ್ಟ್ರು, 126 ಜನರನ್ನು ಅವನು ಇದುವರೆಗೂ ನಿರ್ದಯವಾಗಿ ಕೊಂದಿದ್ದಾನೆ. ನಿನ್ನೆ ಇನ್ನೂ ಸರ್ಕಾರ ಅವನ ಮೇಲೆ 5 ಲಕ್ಷ ರೂಪಾಯಿ ಅವನ ಮೇಲೆ ನಿಧಿಯನ್ನು ಘೋಷಣೆ ಮಾಡಿದೆ. ಅವಾಗ ವೈಆರ್ ಸ್ವಾಮಿಯವರು ಬಹಳ ಆಶ್ಚರ್ಯ, ಅಲ್ಲ ಅವ್ರು ಇಷ್ಟು ನಡುವೆ ಬಂದು 5 ಲಕ್ಷ ಘೋಷಣೆ ಮಾಡಿದ್ದಾರೆ ಅಂತಾರೆ, ಬಿಟ್ಬಿಟ್ರಲ್ಲಿ ಹಿಡಿಬೋದಾಗಿತ್ತಲ್ಲ ನೀವು ಅಂತ. ನೋಡಿ ಅಲ್ಲಿ ಯಾಕೆ ಹಿಡಿಯೋಕ್ಕಾಗಲ್ಲ ಅಂದ್ರೆ, ಮಧು ಸಿಂಗ್ ಹೋಗ್ತಾ ಇದ್ದರೆ ಅವನು ಸುಮಾರು 10,000 ಜನ ಗನ್ ಹಿಡ್ಕೊಂಡು ಅವನಿಂದ ಹೋಗ್ತಾಯಿದ್ರಂತೆ. ಅವರು ನೀವು ಶೂಟಿಂಗನ್ನು ಮುಗಿಸಿ ಹೋಗಿ ಚಂಬಲ್ ಕಣಿವೆಯ ಒಳಗಡೆ ರಹಸ್ಯಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳೋರು. ಅಲ್ಲಿ ಪುಟ್ಟ ಮನೆಗಳು, ನೀವು ಚಿತ್ರೀಕರಣ ಮುಗಿಸಿ ಕೆಳಗಡೆ ಇಳಿಯುವಾಗ ಅಣ್ಣವ್ರು ಒಂದು ಸಲ ಹೀಗೆ, ಅಣ್ಣವ್ರಿಗೆ ಅದೊಂದು ಅಭ್ಯಾಸ ಇದೆ ಯಾವ್ದಾರ ಮನೇಲಿ ಕಾಫಿ, ಒಂದು ಸಲ ಹೀಗೆ ಒಂದು ಸಣ್ಣ ಮನೆಗೆ ಹೋಗಿದ್ರಂತೆ, ಜೊತೆಗಿದ್ದರು ಅವ್ರಿಗೆ. ಆ ಮನೆಯ ಒಡತಿ ಹೆಸರು ಪೂತಲ್ ಬಾಯಿ ಅಂಥೇಳಿ. ಆಮೇಲೆ ಅಣ್ಣವ್ರಿಗೆ ಎಷ್ಟೋ ವರ್ಷ ಆದಮೇಲೆ ಗೊತ್ತಾಯ್ತಂತೆ, ಈ ಪೂತಲ್ ಬಾಯಿಯ ಮೊಮ್ಮಗಳೇ ಫೂಲನ್ ದೇವಿ. ಮುಂದೆ ಅವಳು ಬಹಳ ದೊಡ್ಡ ಡಕಾಯಿತರಾಗಿ ಬ್ಯಾಂಡಿಟ್ ಕ್ವೀನ್ ಅಂತ ಸಿನಿಮಾ ಕೂಡ ಬಂತು ಅವಳ ಬಗ್ಗೆ. ಇದು ಒಂಥರ ಬಹಳ ಸಿಪಾಯಿ ರಾಮು ಚಿತ್ರಕ್ಕಿಂತ ಚಿತ್ರದ ಹಿಂದಿನ ಈ ಘಟನೆಗಳಿದೆಯಲ್ಲ, ಇದೆಲ್ಲ ಬಹಳ ಅದ್ಭುತವಾಗಿ ನೆನಪಲ್ಲಿ ಉಳಿಯುವಂತಹದ್ದು. ಮಂಗಳ್ ಸಿಂಗ್ ಅನ್ನೋ ಪಾತ್ರವನ್ನು ತುಗದೀಪ ಶ್ರೀನಿವಾಸ್ ಮಾಡಿದ್ದಾರೆ. ಮಂಗಳ್ ಸಿಂಗ್ ಅನ್ನೋನು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಂತೆ. ಒಂದಿನ ಯಾರೋ ಒಂದಿಬ್ಬರು ವೈಆರ್ ಸ್ವಾಮಿಯವ್ರ ಶೂಟಿಂಗ್ ಮುಗಿಸಿ ಕೆಳಗಡೆ ಬಂದಿದ್ದಾರೆ. ಒಂದು 3-4 ಜನ ಬಂದು ಕೇಳಿದ್ರಂತೆ, ನಿಮಗೆ ಮೇಕಪ್ ಹಾಕಿದ್ರೆ ಒಂದು ಪಟ್ಟ ಮಂಗಳ್ ಸಿಂಗ್ ಥರನೇ ಕಾಣಿಸ್ತಾನೆ, ಮಂಗಳ್ ಸಿಂಗ್ ಯಾರಿದ್ನೋ ಅವನೊಂದು 4 ದಿನ ನಮ್ಮ ಕಡೆ ಕಳಿಸ್ಬಿಡಿ, ನಾವು ಒಂದಿಷ್ಟು ಜನನ ಸೇರಿಸ್ಕೋಬೇಕಾಗಿದೆ, ಮಂಗಳ್ ಸಿಂಗ್ ಇನ್ನೂ ಬದುಕಿದ್ದಾನೆ ಅಂತ ನಾವು ಹೇಳ್ತೀವಿ ಅಂತೇಳಿ ವೈಆರ್ ಸ್ವಾಮಿಯವರು ಪಾಲ್ ಅವ್ರ ಹತ್ರ ಹೇಳಿದ್ರಂತೆ, ಇದು ಭಾಳ ದೊಡ್ಡ ಸಾಹಸ, ನಾವು ಆದಷ್ಟು ಬೇಗ ಬೆಂಗಳೂರಿಗೆ ಹೋಗೋದು ಒಳ್ಳೆಯದು ಅಂತ ಹೇಳಿ. ಇದು ಸಿಪಾಯಿ ರಾಮು, ನಾನು ಒಂದು ಸಲ ಅಣ್ಣವ್ರಿಗೆ ಭಾಳ ತಮಾಷೆ ಮಾಡಿದೆ, ನನಗೊಂದು 3-4 ಕಂತಲ್ಲಿ ಕತೆಗಳನ್ನು ಹೇಳಿದ್ರು ಅವರು. ಸರ್ ಸಿಪಾಯಿ ರಾಮು, ಮೇಕಿಂಗ್ ಆಫ್ ಸಿಪಾಯಿ ರಾಮು ಅಂತ ಒಂದು ಪುಸ್ತಕ ಬರಿಬೋದು, ಅಷ್ಟು ಕತೆ ಇದೆ ನಿಮ್ಮ ಹತ್ರ ಅಂತ ಹೇಳಿ. ಗೊತ್ತಿಲ್ಲ ನನಗೆ, ಇನ್ನೊಂದಿಷ್ಟು ದಿನಗಳು ಬಹುಶಃ ಅಣ್ಣವ್ರ ಹತ್ರ ಇರೋ ಅವಕಾಶ ಸಿಕ್ಕಿದರೆ ಇದೊಂದು ಇನ್ನೊಂದಿಷ್ಟು ಕತೆಗಳು ಬರ್ಕೋಬೋದಾಗಿತ್ತೆ. ನಾನು ಈಗ ಅನಿಸುತ್ತೆ, ಅದು ಇಷ್ಟು ವರ್ಷ ಆದಮೇಲೆ ಅನಿಸುತ್ತೆ, ಅವ್ರು ಹೇಳ್ತಿರುವಾಗ ನಮ್ಗೆ ಇದೆಲ್ಲ ಅಂಥ ಇಂಪಾರ್ಟೆಂಟ್ ಅಂತ ಅನಿಸಿರಲಿಲ್ಲ. ಈ ಸಿನಿಮಾದಲ್ಲಿ ಒಂದು ಚಂಬಲ್ ಕಣಿವೆಯ ಪ್ರದೇಶಕ್ಕೆ ಅನುಗುಣವಾದ ಒಂದು ಹಾಡು ಬೇಕು ಅನ್ನೋದು ಪಾಲ್ ಅವರ ಕನಸಾಗಿತ್ತು. ಹಾಗೆ ಅವರೊಂದು ಕೋಳಿ ಹಾಡಿನ RN ಜಯಗೋಪಾಲ್ ಬರೀತಾರೆ, ವಹರ ಮೇರ ಮುರುಘ ಅಂಥೇಳಿ. ಆರತಿ ಮತ್ತು ಶಿವರಾಮ್ ಇವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ ಹಾಡಲ್ಲಿ. ಇದರಲ್ಲಿ ತಂಗಾಳಿ ಸಂಗೀತವ ಹಾಡಿದೆ ಇನ್ನೊಂದು ಬಹಳ ವಿಶಿಷ್ಟವಾದ ಹಾಡು. ನನಗೆ ತುಂಬ ಸಲ ಉಪೇಂದ್ರ ಕುಮಾರ್ ಅವರ ಶ್ರೇಷ್ಠತೆಯನ್ನೇ ಈ ಸಿನಿಮಾ ಹೇಳುತ್ತೆ ಅನಿಸುತ್ತೆ, ಯಾಕಂದರೆ ಅಷ್ಟು ವೆರೈಟಿ ಹಾಡುಗಳು ಈ ಸಿನಿಮಾದಲ್ಲಿದೆ. ತಂಗಾಳಿ ಸಂಗೀತವ ಹಾಡಿದ ಒಂದು ಬಹಳ ಕ್ಲಾಸಿಕ್ ಮೆಲೋಡಿ ಅದು. ಅದು ಶ್ರೀರಂಗಪಟ್ಟಣದ ಹತ್ತಿರ ಇರತಕ್ಕಂಥ ಬಾಬುರಾಯ್ ಕೊಪ್ಪಲಲ್ಲಿ ಶೂಟಿಂಗ್ ಆಯಿತು, ಉಳಿದಿದ್ದೆಲ್ಲ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗಿರ್ತಕ್ಕಂತಹದ್ದು. ಕಣ್ಣ ನೋಟದಲ್ಲೇ ನೀ ಕಾಡಬೇಡ ಸಾಜನ, ಒಂದು ಪಂಜಾಬಿ ಸ್ಟೈಲಲ್ಲಿ ಇರ್ತಕ್ಕಂಥ ಹಾಡೋದು. ನಿದಿರೆಯು ಏಕೋ ಸದಾ ದೂರ, ಒಂಥರ ಬೆಂಗಾಲಿ ಸ್ಟೈಲಲ್ಲಿ ಇರ್ತಕ್ಕಂತಹದ್ದು. ಮತ್ತು ಸಿಪಾಯಿ ರಾಮು ಬಹಳ ಕ್ಲಾಸಿಕ್ ಸಾಂಗ್ ಅಂತ ಕರೆಸ್ಕೊಂಡಿರ್ತಕ್ಕಂತಹದ್ದು ಕತೆ ಮುಗಿಯುತ್ತೆ ಆರಂಭವಾಗುವ ಮುನ್ನ, ಎಲ್ಲಿಗೆ ಪಯಣ, ಯಾವುದು ದಾರಿ. ಇದು ಚಂಬಲ್ ಕಣಿವೆಯಲ್ಲೇ ಸಂಪೂರ್ಣ ಚಿತ್ರೀಕರಣಗೊಂಡಂಥ ಹಾಡೋದು. ನೀವು ಚಂಬಲ್ ಕಣಿವೆಯ ಒಂಥರ ಟೋಪಾಸ್ ಅಂತ ಹೇಳ್ತಾರಲ್ಲ, ಅದರ ಭೌಗೋಳಿಕ ಲಕ್ಷಣವನ್ನು ಈ ಹಾಡಲ್ಲಿ ಕರಿಬೋದು.
ಉಪೇಂದ್ರ ಕುಮಾರ್ ಅವರು ಅಂತಾರೆ ಅದು ಗಯತಿ ಅಂತ ಕರೀತಾರೆ. ಬಹಳ ಅಪರೂಪದ ರಾಗವನ್ನು ಇದರಲ್ಲಿ ಬಳಸಿದ್ದಾರೆ. ನಂಗೆ ಗೊತ್ತಿದ್ದಂಗೆ ಈ ರಾಗದಲ್ಲಿ ಇರೋದು ಇನ್ನೊಂದು ಹಿಂದಿ ಹಾಡು, ಕುಜ್ ಮೇರಾ ಜೀವನ ಕೋರಾ ಕಾಗಜ್ ಬಿಟ್ಟರೆ ಈ ಹಾಡು ಅಷ್ಟು ನಾಟಕಗಳಲ್ಲಿ ಬಳಕೆಯಾಗಿದೆ. ಈ ರಾಗ ಅಷ್ಟು ಬಳಕೆಯಾಗಿಲ್ತಕ್ಕಂಥದ್ದು ಬಹಳ ಅಪರೂಪವಾದಂಥ ಹಾಡಿದು. ಒಟ್ಟು ಸಿಪಾಯಿ ರಾಮು ಬಹಳ ದೊಡ್ಡ ದಾಖಲೆಯನ್ನು ನಿರ್ಮಾಣ ಮಾಡಿದಂಥ ಸಿನಿಮಾ. ಇವತ್ತಿಗೆ ನೋಡಿದ್ರೆ ನನಗೆ ಸಂಗೀತದ ದೃಷ್ಟಿಯಿಂದ, ಸಾಹಿತ್ಯದ ದೃಷ್ಟಿಯಿಂದ, ಅಣ್ಣವರ ಅಭಿನಯ ದೃಷ್ಟಿಯಿಂದ ಲೀಲಾವತಿ ಆರತಿ ಇಬ್ಬರು ಬಹಳ ಒಳ್ಳೆಯ ಅಭಿನಯವನ್ನು ಕೊಟ್ಟಿದ್ದಾರೆ. ಅಶ್ವಥ್, ಶಿವರಾಮು, ತುಗ್ದೀಪ ಶ್ರೀನಿವಾಸು ಎಲ್ಲರ ಅಭಿನಯ ಕೂಡ ಚೆನ್ನಾಗಿದೆ. OR ಸ್ವಾಮಿಯವ್ರ ಬಗ್ಗೆ ಮಾತನಾಡುವಾಗ, ಅದು SS ಪಾಲ್ ಅವ್ರ ಬಗ್ಗೆ ಮಾತನಾಡುವಾಗ ನಾವು ಖಂಡಿತ ಸಿಪಾಯಿ ರಾಮವನ್ನು ಮರೆಯೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ OR ಸ್ವಾಮಿಯವರ ಬಹಳ ಅದ್ಭುತವಾದ ಪೌರಾಣಿಕ ಸಿನಿಮಾ ಇನ್ನೊಂದಿದೆ, 3 ವಜ್ರಗಳು, ಅದ್ರ ಬಗ್ಗೆ ಮಾತಾಡ್ತೀನಿ.